ಮೌಲ್ಯಮಾಪನದ ಸಂದರ್ಭದಲ್ಲಿ ಡಿಡಿಪಿಐ ಅಧಿಕಾರ ಸಿಇಒಗಳಿಗೆ ನೀಡಿದ್ದಕ್ಕೆ ಕಿಡಿಕಾರಲಾಗ್ತಾ ಇದೆ. ಪಿಯು ಪರೀಕ್ಷೆ ಬಳಿಕ ಮೌಲ್ಯಮಾಪನಕ್ಕೆ ಉಪನ್ಯಾಸಕರು ನಿರ್ಧಾರ ಮಾಡಿದರು. ಬಹಿಷ್ಕಾರ ಮಾಡೋದಾಗಿ ಉಪನ್ಯಾಸಕರ ಸಂಘಟನೆ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಸಮಸ್ಯೆ ಬಗೆಹರಿದಿದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಉಪನ್ಯಾಸಕರ ಸಂಘದ ಮುಖ್ಯಸ್ಥರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. ಅವರು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತಾರೆ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಮೊದಲೇ ಘೋಷಿಸಿದಂತೆ ಏಪ್ರಿಲ್ 7ಕ್ಕೆ ತಾತ್ಕಾಲಿಕ ರಿಸಲ್ಟ್ ಅಂತ ಸಚಿವರು ಹೇಳಿದ್ದಾರೆ. ಇವತ್ತು ನಿನ್ನೆಗೆ ಪಿಯುಸಿ ಫೆಬ್ರವರಿ 28ರಿಂದ ನಿನ್ನೆವರೆಗೂ ಕೂಡ 18ನೇ ತಾರೀಕು ಮಾರ್ಚ್ ವರೆಗೂ ನಮಗೆ ಪಿಯುಸಿ ಎಕ್ಸಾಮ್ ನಡೀತು. ಎಲ್ಲ ಸುಸರ್ಜಿತವಾಗಿ ಯಾವುದೇ ತರದ ತೊಂದರೆಗಳಾಗದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ಬಹಳ ಕಲಿಕೆಯಲ್ಲೂ ಕೂಡ ಎಲ್ಲ ಜವಾಬ್ದಾರಿಯನ್ನು ತಗೊಂಡು ನಾವು ಮಾಡಿದ್ವಿ. ಒಂದು ಭಾಗ. ಇನ್ನೊಂದು ಭಾಗ ಇವತ್ತಿಂದ ಅಂದ್ರೆ 18ರಿಂದ ಏಪ್ರಿಲ್ 2ನೇ ತಾರೀಕುವರೆಗೂ SSLC ಎಕ್ಸಾಮ್ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಕಡೆನೂ ಕೂಡ ಸುಮಾರು 15,000 ಶಾಲೆಗಳು, 15,000 ಚಿಲ್ಡ್ರೆ ಮತ್ತೆ 2,800 ಕೇಂದ್ರದಲ್ಲಿ ಇವತ್ತು ಎಕ್ಸಾಮಿನೇಷನ್ ಇವತ್ತಿಂದ ಸ್ಟಾರ್ಟ್ ಆಗ್ತದೆ. ಸುಮಾರು 8,69,000 ಮಕ್ಕಳು ಬರ್ತಾರೆ. ರಿಪೀಟರ್ಸ್ ಮತ್ತೆ ಪ್ರೈವೇಟ್ ಸ್ಟೂಡೆಂಟ್ಸ್ ಎಲ್ಲ ಸೇರಿದ್ರು ಬಟ್ 9,06,000 ಮಕ್ಕಳು ಟೋಟಲ್ ಇವತ್ತು ಎಕ್ಸಾಮಿಗೆ ತಗೊಳ್ತಾ ಇದ್ದಾರೆ. ನಾವು ಈ ವರ್ಷ ಬಹಳ ಫಸ್ಟ್ ಇಂದಾನೆ ಅವರಿಗೆ ಅದನ್ನೇ ಮಾತಾಡಿದೆ ಅವರಿಗೆಲ್ಲ. ಸೊ ನಾವೇನೇನ್ ಕೆಲಸ ಮಾಡಿದ್ವಿ ಅವರೆಲ್ಲ ಹೇಳಿದ್ರು ಮಕ್ಕಳು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ನೆ ಕುತ್ಕೊಂಡು ನೀವು ಓದಿ ಅಂತ ತಂದೆ ತಾಯಿರ ಟೆನ್ಷನ್, ಮಕ್ಳಿಗೆ ಟೆನ್ಷನ್, ನಾವು ಇಲಾಖೆಯಿಂದ ಟೆನ್ಷನ್ ಎಲ್ಲ ಆಗೋದನ್ನ ನಾವೇನ್ ಮಾಡಿದ್ವಿ ಫಸ್ಟ್ ಇಂದಾನೆ. ಆಮೇಲೆ ಕ್ವಶನ್ ಬ್ಯಾಂಕ್ ಇರ್ಬೋದು, ಮತ್ತೆ ಅವರಿಗೆ ಯಾವ ರೀತಿ ಎಕ್ಸಾಮ್ ನ 3 ಪ್ರಿಪರೇಟರಿ ಎಕ್ಸಾಮ್ ಅದೆಲ್ಲ ಬಹಳ ಹೆಲ್ಪ್ ಆಯ್ತು ಅಂತ ಹೇಳಿದ್ರು. ಆಲ್ಮೋಸ್ಟ್ 90% ಎಲ್ಲರೂ ಕೂಡ ಇಲ್ಲ ಧೈರ್ಯವಾಗಿ ಹೋಗ್ತಾ ಇದೀವಿ ಅಂತ ಹೇಳಿ. ಇವತ್ತು ನಿನ್ನೆಗೆ ಪಿಯುಸಿ ಫೆಬ್ರವರಿ 28ರಿಂದ ನಿನ್ನೆವರೆಗೂ ಕೂಡ 18ನೇ ತಾರೀಕು ಮಾರ್ಚ್ ವರೆಗೂ ನಮಗೆ ಪಿಯುಸಿ ಎಕ್ಸಾಮ್ ನಡೀತು. ಎಲ್ಲ ಸುಸರ್ಜಿತವಾಗಿ ಯಾವುದೇ ತರದ ತೊಂದರೆಗಳಾಗದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ಬಹಳ ಕಲಿಕೆಯಲ್ಲೂ ಕೂಡ ಎಲ್ಲ ಜವಾಬ್ದಾರಿಯನ್ನು ತಗೊಂಡು ನಾವು ಮಾಡಿದ್ವಿ. ಒಂದು ಭಾಗ. ಇನ್ನೊಂದು ಭಾಗ ಇವತ್ತಿಂದ ಅಂದ್ರೆ 18ರಿಂದ ಏಪ್ರಿಲ್ 2ನೇ ತಾರೀಕುವರೆಗೂ SSLC ಎಕ್ಸಾಮ್ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಕಡೆನೂ ಕೂಡ ಸುಮಾರು 15,000 ಶಾಲೆಗಳು, 15,000 ಚಿಲ್ಡ್ರೆ ಮತ್ತೆ 2,800 ಕೇಂದ್ರದಲ್ಲಿ ಇವತ್ತು